ಹುಲಿ ಆನೆ ಉಪಟಳ ಆಯಿತು. ಈಗ ಮೊಸಳೆಯ ಸರದಿ. ಜಮೀನು ಬಳಿ ಮೊಸಳೆ ಪ್ರತ್ಯಕ್ಷ ಆಗಿದೆ. ರೈತರಿಗೆ ಆತಂಕ ಮೂಡಿಸ್ತಾ ಇರುವುದು ಮೈಸೂರು ಜಿಲ್ಲೆ ನಂಜನಗೂಡಿನ ಹುಸ್ಕೂರು ಗ್ರಾಮ. ಹುಸ್ಕೂರಿನಲ್ಲಿ ಪ್ರತ್ಯಕ್ಷವಾಗಿದೆ ಭಾರೀ ಗಾತ್ರದ ಮೊಸಳೆ. ಹುಸ್ಕೂರು ಗ್ರಾಮದ ಕೆರೆಯಲ್ಲಿ ಬಂದು ಸೇರ್ಕೊಂಡ್ರೆ ಈ ಒಂದು ಭಾರೀ ಗಾತ್ರದ ಮೊಸಳೆಯನ್ನ ಕಂಡು ಆತಂಕಗೊಂಡಿದ್ದಾರೆ ಕೃಷಿ ಕಾರ್ಮಿಕರು. ಮೊಸಳೆಯನ್ನ ಹಿಡಿಯುವಂತೆ ಅರಣ್ಯ ಇಲಾಖೆಗೆ ಮನವಿ ಕೂಡ ಮಾಡಲಾಗ್ತಾ ಇದೆ. ಗ್ರಾಮಸ್ಥರ ಮನವಿಗೆ ಕ್ಯಾರೆ ಅಂತ ಇಲ್ಲ ಅರಣ್ಯ ಇಲಾಖೆ ಅಧಿಕಾರಿಗಳು. ಈಗ ಅರಣ್ಯ ಇಲಾಖೆ ಅಧಿಕಾರಿಗಳ ವಿರುದ್ಧ ಗ್ರಾಮಸ್ಥರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಮೊಸಳೆಯನ್ನ ಹಿಡಿದು ಸ್ಥಳಾಂತರಿಸುವಂತೆ ರೈತರು ಒತ್ತಾಯಿಸ್ತಾ ಇದ್ದಾರೆ. ಒಂದ್ ಕಡೆ ನೋಡ್ತಾ ಇರಬಹುದು ದೃಶ್ಯಾವಳಿಗಳಲ್ಲಿ ಕೃಷಿ ಕಾರ್ಮಿಕರು ಕಂಪ್ಲೀಟ್ ಆಗಿ ಹೆದರ್ಕೊಂಡಿದ್ದಾರೆ. ರೈತರಿಗೆ ಮನವಿ ಕೂಡ ಮಾಡಿದ್ದಾರೆ ನಂಜನಗೂಡು ಮೈಸೂರಿನಲ್ಲಿ. ಆದರೂ ಕೂಡ ಅರಣ್ಯ ಅಧಿಕಾರಿಗಳು ಯಾವುದೇ ರೀತಿಯಾದಂತಹ ರೆಸ್ಪಾಂಡ್ ಮಾಡ್ತಾ ಇಲ್ಲ. ದಯವಿಟ್ಟು ಮೊಸಳೆಯನ್ನ ಸೆರೆ ಹಿಡಿಬೇಕು ಅಂತ ಹೇಳ್ಬಿಟ್ಟು ಮನವಿ ಮಾಡಿದ್ದಾರೆ ಆತಂಕಗೊಂಡು. ಬಟ್ ಆದರೂ ಕೂಡ ಯಾವುದೇ ರೀತಿಯಾದಂತಹ ಪ್ರತಿಕ್ರಿಯೆ ಸಿಗದೆ ಇರೋ ಕಾರಣ ಅರಣ್ಯ ಇಲಾಖೆ ಅಧಿಕಾರಿಗಳ ವಿರುದ್ಧ ಇದೀಗ ರೈತರು ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ. ಮತ್ತೆ 3 ದಿನ ಆಯಿತು ಇಲ್ಲಿ ಹುಸ್ಕೂರಿಗೆ ಮೊಸಳೆ ಬಂದು ಸೇರ್ಕೊಂಡದ ಅಂತೇಳಿ ಸಾರ್ವಜನಿಕರಲ್ಲಿ ಭಯ ಭೀತಿ ಉಂಟಾಯಿತು. ಅದು ಬಂದ ತಕ್ಷಣ ಮಾಹಿತಿ ನಮ್ಮ ಇವರು RFಗೆ ಫೋನ್ ಮಾಡಿದೆ, ನಂಜನಗೂಡು ಅರಣ್ಯ ಇಲಾಖೆಯವರಿಗೆ. ಆ ಇಲಾಖೆಯವರು ಇದುವರೆಗೂ ಕೂಡ ಹುಸ್ಕೂರು ಗ್ರಾಮಕ್ಕೆ ಬಂದು ಭೇಟಿ ಕೊಟ್ಟಿಲ್ಲ. ನಾನು ಬೆಳಿಗ್ಗೆ ಮುಂಜಾನೆ ಒಂದು 7 ಗಂಟೆಗೆ ಅವರು ಕಾಲ್ ಮಾಡಿ ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಿದ್ರು ಕೂಡ ಇದುವರೆಗೂ ಸಾರ್ವಜನಿಕರು ತೊಂದರೆ ಆಗ್ತಾ ಇದೆ. ಇಲ್ಲಿ ಕೃಷಿ ಚಟುವಟಿಕೆಗಳಿಗೆ ಮಾಡಕ್ಕೆ ಅವರಿಗೆ 3 ದಿನದಿಂದ ಭಯ ಉಂಟಾಗಿ ಹಸ ದನ ಕರ ನೀರು ಕುಡಿಸೋರು ಅಥವಾ ಇಲ್ಲಿ ಗದ್ದೆ ನೋಡೋರು ಇವ್ರಿಗೆಲ್ಲ ಭಯ ಭೀತರಾಗಿದ್ದಾರೆ. ಆದರೂ ಕೂಡ ಅನ್ನೋದೊಂದು ಕನ್ಫರ್ಮ್ ಇಟ್ಕೊಂಡು ನಿಮ್ಮ ಸಾಹೇಬರು ಫೋನ್ ಮಾಡಿ ಆಲ್ರೆಡಿ ಹೇಳಿದ್ದೀನಿ. ಈಗ ನೀವು ಈಗ ಅದ್ರ ಬದಲು ತೆರವು ಮಾಡಿ ಅಂತ ನಾನು ಕೇಳ್ತಾ ಇದ್ದೀನಿ. ಸರಿ, ತೆರವು ಮಾಡಿ. ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಸಂದೀಪ್ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಸಂದೀಪ್, ಅರಣ್ಯ ಇಲಾಖೆ ಬಂದ್ಬಿಟ್ಟು ಸೆರೆ ಹಿಡಿಯುವಂತಹ ಕೆಲಸವನ್ನ ಮಾಡಬೇಕು, ಅಧಿಕಾರಿಗಳು ನಿರ್ಲಕ್ಷ್ಯ ತೋರಿಸ್ತಾ ಇದ್ದಾರೆ. ಮೊಸಳೆ ಹೇಳಿ ಕೇಳಿ ಈಗ ಆಲ್ರೆಡಿ ಆ ಗ್ರಾಮದಲ್ಲಿ ಅನಾಹುತ ಆಗಿದೆ, ಸಂಭವಿಸಿದೆ. ಆದ್ರೂ ಕೂಡ ಯಾಕಿಷ್ಟು ನಿರ್ಲಕ್ಷ್ಯ ಅಂತ ಹೇಳ್ಬಿಟ್ಟು ಅಲ್ಲಿ ಯಾರಿಗಾದ್ರೂ ಏನಾದ್ರೂ ಆಗ್ಬೇಕಾ ಅವ್ರು ಬರೋದಿಕ್ಕೆ? ಏನು ಮೈಸೂರು ಜಿಲ್ಲೆಯ ನಂಜನಗೂಡು ತಾಲೂಕಿನಲ್ಲಿ ಹುಲಿ ಆಯ್ತು, ಆನೆ ಆಯ್ತು, ಈಗ ಮೊಸಳೆ ಉಪಟಳಕ್ಕೆ ಸರದಿ ಒಂದಾಗಿರ್ತಕ್ಕಂಥದ್ದು. ಅಂದ್ರೆ ಮೈಸೂರು ನಂಜನಗೂಡು ತಾಲೂಕಿನ ಹುಸ್ಕೂರು ಗ್ರಾಮದಲ್ಲಿ ಭಾರೀ ಗಾತ್ರದ ಮೊಸಳೆಯೊಂದು ಆ ಒಂದು ಗ್ರಾಮದ ಕೆರೆಯಲ್ಲಿ ಕಾಣಿಸ್ಕೊಂಡಿರ್ತಕ್ಕಂಥದ್ದು. ಇದರಿಂದ ಆ ಗ್ರಾಮದ ಜನರಿಗೆ ಸಾಕಷ್ಟು ಆತಂಕದ ವಾತಾವರಣ ಮನೆ ಮಾಡಿರ್ತಕ್ಕಂಥದ್ದು. ಆ ಒಂದು ಕೆರೆಯಿಂದ ಯಾವ ಜಮೀನುಗಳಿಗೆ ಒಂದು ನೀರಾವರಿ ಸೌಲಭ್ಯ ಇದೆ ಆ ಒಂದು ಎಲ್ಲಾ ಜಮೀನುಗಳಿಗೂ ಕೂಡ ಕೃಷಿ ಚಟುವಟಿಕೆಗಳಿಗೆ ರೈತರು ಹೋಗ್ಲಿಕ್ಕೆ ಕೂಡ ಹಿಂದೇಟ್ ಆಗ್ತಾ ಇರ್ತಕ್ಕಂಥದ್ದು. ಅಷ್ಟು ಭಯದ ವಾತಾವರಣ ಈ ಒಂದು ಗ್ರಾಮದಲ್ಲಿ ಉಂಟಾಗಿರ್ತಕ್ಕಂಥದ್ದು. ಅಂದ್ರೆ ಕಳೆದ 3 ದಿನಗಳ ಹಿಂದೆಯೇ ಈ ಒಂದು ಮೊಸಳೆಯನ್ನ ಕಾಣಿಸ್ಕೊಂಡಿರ್ತಕ್ಕಂಥದ್ದು. ಆ ಸಂದರ್ಭದಲ್ಲೇ ಅದರ ವಿಡಿಯೋವನ್ನ ಚಿತ್ರೀಕರಣ ಮಾಡಿ RFOಗೆ ರವಾನೆ ಮಾಡಿ, ನೋಡಿ ನಮ್ಮ ಊರಿನಲ್ಲಿ ಈ ರೀತಿಯಾದಂತಹ ಒಂದು ಮೊಸಳೆ ಬಂದಿದೆ, ದಯಮಾಡಿ ಅದು ಕಾರ್ಯಾಚರಣೆಯನ್ನು ನಡೆಸಿ ಅದನ್ನ ಹಿಡಿದು ಬೇರೆಡೆಗೆ ಸ್ಥಳಾಂತರ ಮಾಡಿ ಅನ್ನುವಂತ ನಿಟ್ಟಿನಲ್ಲಿ ದೂರವಾಣಿ ಮೂಲಕ ವಾಟ್ಸಪ್ ಮೂಲಕ ಸಂದೇಶಗಳನ್ನ ಕಳಿಸಿ ಅದು ಅಂದ್ರೆ ಮೊಸಳೆ ಇರುವಿಕೆಗೆ ಒಂದು ವಿಡಿಯೋ ಸಾಕ್ಷಿಯನ್ನ ಕೂಡ ಕೊಟ್ಟಿದ್ರು ಕೂಡ ಅರಣ್ಯ ಇಲಾಖೆ ಎಲ್ಲ ಒಂದು ಕಡೆ ಜಾಣ ನಿದ್ರೆಯಲ್ಲಿ ಇದೆ ಅಂತ ಕಾಣಿಸ್ತಾ ಇದೆ. ಆ ಒಂದು ಕಳೆದ 3 ದಿನಗಳಿಂದನೂ ಕೂಡ ಇವರ ಗ್ರಾಮಕ್ಕೆ ಸೌಜನ್ಯಕ್ಕಾದ್ರೂ ಒಂದು ಭೇಟಿಯನ್ನ ಮಾಡಿ ಇದೆಯಾ ಮೊಸಳೆ ಅನ್ನುವಂತ ವಿಚಾರಕ್ಕೂ ಕೂಡ ಒಂದು ಸ್ಪಷ್ಟೀಕರಣವನ್ನ ತೆಗೆದುಕೊಳ್ಳಿಕ್ಕೂ ಕೂಡ ಮುಂದಾಗಿಲ್ಲ. ಇದು ಈ ಒಂದು ಗ್ರಾಮಸ್ಥರ ಆಕ್ರೋಶಕ್ಕೆ ಕೂಡ ಕಾರಣ ಆಗಿರ್ತಕ್ಕಂತಹದ್ದು. ಏನಂದ್ರು ನಾವು ಈ ಕೂಡಲೇ ಒಂದು ಭಯವನ್ನ ಸೃಷ್ಟಿ ಮಾಡಿರ್ತಕ್ಕಂಥ ಮೊಸಳೆಯನ್ನ ಹಿಡಿದು ಬೇರೆಯವರಿಗೆ ಸ್ಥಳಾಂತರ ಮಾಡದೇ ಇದ್ರೆ ಅರಣ್ಯ ಇಲಾಖೆಯ ಕಚೇರಿಗೆ ಮುದ್ದೆ ಹಾಕಿ ಪ್ರತಿಭಟನೆಯನ್ನ ಕೂಡ ನಡೆಸ್ತೇವೆ ಅನ್ನುವಂತ ಎಚ್ಚರಿಕೆ ಕೂಡ ಕೊಟ್ಟಿರ್ತಕ್ಕಂಥದ್ದು. ಇನ್ನಾದ್ರೂ ಎಚ್ಚೆತ್ತು ಅರಣ್ಯ ಇಲಾಖೆ ಅಧಿಕಾರಿಗಳು ಈ ಒಂದು ಮೊಸಳೆಯನ್ನ ಹಿಡಿಯುವಂತ ನಿಟ್ಟಿನಲ್ಲಿ ಕಾರ್ಯಾಚರಣೆ ನಡೆಸಲಿಕ್ಕೆ ಮುಂದಾಗ್ತಾರೆ ಅನ್ನುವಂಥದ್ದನ್ನ ಕಾದಷ್ಟೇ ನೋಡ್ಬೇಕಿದೆ. ರೋಜಾ. ಆಲ್ರೈಟ್, ಥ್ಯಾಂಕ್ ಯು ಸಂದೀಪ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.